ಹಲೋ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಕೇರಳ ಸ್ಟೈಲ್ ಸಾಂಬಾರು ಹೇಗೆ ಮಾಡೋದಂತ. ತುಂಬ ಸಾಂಬಾರು ಮಾಡಿದ್ದೀನಿ. ಇದೊಂದು ವೆರೈಟಿ ಸಾಂಬಾರು, ತುಂಬ ಟೇಸ್ಟ್ ಆಗುತ್ತೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. 2 ಬೇಳೆ ತಗೊಂಡಿದ್ದೀನಿ, ಕೆಂಪು ಬೇಳೆ ಮತ್ತು ತೊಗರಿ ಬೇಳೆ. ಅದು ಹಾಕಿ ಆಮೇಲೆ 1 ಈರುಳ್ಳಿ, 1 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಅರಶಿನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡೆ. ಇದು ಬೆಂದಿದೆ. 3 ವಿಷಲ್ ತಗೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವುದೆಲ್ಲ ಸಾಮಗ್ರಿಗಳು ಬೇಕು ಅಂತ. ಆಮೇಲೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಂಡು ಬನ್ನಿ. ಅದೆಲ್ಲ ಹಾಕಿ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು. ಇದು ಕೇರಳದವರು ಮಾಡುವಂತಹ ರೆಸಿಪಿ. ನಾವು ಬೇರೆ ರೀತಿಯಲ್ಲಿ ಕೂಡ ಮಾಡ್ತೀವಿ ಸಾಂಬಾರು. ಇದೊಂದು ಮಾಡಿ ನೋಡಿ, ನೀವೊಂದು ಕಮೆಂಟಲ್ಲಿ ಹೇಳ್ತೀರ, ಅಷ್ಟು ಟೇಸ್ಟಿ ಆಗುತ್ತೆ. ಹುಣಸೆ ಹಣ್ಣು ಹಾಕೋಕ್ಕೆ ಮರ್ತೋಗಿತ್ತು. ಹುಣಸೆ ಹಣ್ಣು ಕೂಡ ಹಾಕ್ಕೊಂಡೆ, 1 ತುಂಡು. ನಿಮ್ಮ ಹತ್ರ ಯಾವುದೆಲ್ಲ ತರಕಾರಿಗಳಿದೆ ಅದೆಲ್ಲ ಹಾಕ್ಕೊಳ್ಳಿ. ನಾನು ಹೀರೆಕಾಯಿ ಮತ್ತು ಆಲೂಗಡ್ಡೆ ತಗೊಂಡಿದ್ದೀನಿ, ಅದು ಕಟ್ ಮಾಡಿ ಹಾಕ್ಕೊಂಡೆ. ಅದೆಲ್ಲ ಹಾಕ್ಕೊಂಡು ಒಂದು ವಿಷಲ್ ತಗೊಂಡಿದ್ದೀನಿ. ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು 2 ಟೇಬಲ್ ಸ್ಪೂನು ಮೆಣಸಿನ ಹುಡಿ, ಸ್ವಲ್ಪ ಅರಶಿನ ಹಾಕ್ಕೊಂಡು, 1 ತುಂಡು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಹಾಕೋದು ನಿಮ್ಮ ಇಷ್ಟ. ನಾನು ಹಾಕ್ಕೊಂಡೆ, ನನಗೆ ಸ್ವಲ್ಪ ಬೆಲ್ಲ ಹಾಕಿದರೆ ಮಾತ್ರ ಸಾಂಬಾರು ತುಂಬ ಟೇಸ್ಟಿ ಆಗೋದು. ನಿಮ್ಮಿಷ್ಟ. ಆಮೇಲೆ ಸಾಂಬಾರು ಹುಡಿ ಹಾಕ್ಕೊಳ್ಳಿಕ್ಕೆ 2 ಟೇಬಲ್ ಸ್ಪೂನ್ ಆದರೂ ಹಾಕ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಮುಚ್ಚಳ ಹಾಕ್ಕೊಂಡು ಬೇಯಿಸ್ಕೋಬೇಕು. 1 ವಿಷಲಾದರೂ ತೆಗಿಬೇಕು. ನೋಡಿ, ಇದು ಬೆಂದಿದೆ. ಬೆಂದಾದಮೇಲೆ ರುಬ್ಬಿಕೊಂಡಿರುವಂತಹ ಮಸಾಲೆ ಇಲ್ವಾ, ಅದು ಕೂಡ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಉಪ್ಪು ಹಾಕ್ಕೊಳ್ಳೋದು ಸ್ಕಿಪ್ ಆಗಿದೆ ವಿಡಿಯೋ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಬೆಳ್ಳುಳ್ಳಿ, ಆಮೇಲೆ ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಡಿ. ಸಾಂಬಾರು ರೆಡಿ. ಕೇರಳ ಸ್ಟೈಲ್ ಸಾಂಬಾರು ರೆಡಿ ಆಯಿತು. ಟ್ರೈ ಮಾಡಿ ಕಮೆಂಟಲ್ಲಿ ಬಂದು ಹೇಳಿ. ಅವತ್ತಿನ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ವೀಡಿಯೋ ಹಾಕಿದ್ದೀನಿ. ನೆಕ್ಸ್ಟ್ ಡೇ ನಾವು ಮೀಲಾದ್ ಫಂಕ್ಷನ್ ಇತ್ತು ನಮ್ಮ ಮಸೀದಿಯಲ್ಲಿ, ಸೊ ಅಲ್ಲಿಗೆ ಹೋಗಿರುವ ವೀಡಿಯೋ ಹಾಕಿದ್ದೀನಿ. ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ. The next day. Condition of prayer. Prayer will be not valid without following condition. The impurity are 2 kinds. The minor impurity and the major impurity. If you do ablution, you will be clean. ಇಲ್ಲಿ ಏನಂದರೆ ಬೆಳಗ್ಗಿಂದ ಸಾಯಂಕಾಲದವರೆಗಿತ್ತು ಫಂಕ್ಷನ್. ಬೆಳಿಗ್ಗೆ ಪುರೋಟ ಮತ್ತು ಬಿತ್ತರೆ ಇತ್ತು, ಆಮೇಲೆ ಟೀ ಇತ್ತು, ಬ್ಲ್ಯಾಕ್ ಟೀ, ಆಮೇಲೆ ಊಟಕ್ಕೆ ಮಧ್ಯಾಹ್ನ ಊಟ ಕೂಡ ಇತ್ತು. Sugar
सुबह शब विलादत सुबह शब विलादत या रसूल अल्लाह एक तन तेरा अमामा नूर का सर झुकाते हैं इलाही बोल बाला नूर ಈಗ ಹಾಡಿರೋದು ನನ್ನ ಮಾವನ ಮಗ. ಆಮೇಲೆ ನಮಾಜ್ ಮಾಡಲಿಕ್ಕೆ ಬಂದ್ವಿ. ನಮಾಜ್ ಎಲ್ಲ ಮಾಡಿ ಆದಮೇಲೆ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮದು ನಮಾಜ್ ಎಲ್ಲ ಇತ್ತು. ಆಮೇಲೆ ಅಲ್ಲಿರುವವರೆಲ್ಲ ನಮಾಜ್ ಮಾಡೋಕ್ಕೆ ಹೋದರು. ಊಟ ಇತ್ತು, ಗೀ ರೈಸ್ ಮತ್ತು ಚಿಕನ್ ಕರಿ, ಆಮೇಲೆ ದಾಲ್ ಇತ್ತು. ಮಧ್ಯಾಹ್ನ ಬೇಗ ಬಂದೆ, ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಇದ್ದು ಆಮೇಲೆ ಮನೆಗೆ ಬಂದೆ. ಮನೆಗೆ ಬರುವಾಗ ಇದು ಕ್ಯಾಪ್ಚರ್ ಮಾಡಿರೋದು. ಇಲ್ಲಿಗೆ ಯಾರು ನನ್ನ ಹೊಸ ವ್ಯೂವರ್ಸ್ ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ ಮಸೀದಿ ಯಾರೆಲ್ಲ ನೋಡಿದ್ದೀರಾ ಅಂತ. ಅಲ್ಲಿಂದ ಬಂದು ಸಾಯಂಕಾಲ ನಮಗೆ ಟೌನಿಗೆ ಹೋಗಬೇಕಿತ್ತು. ಮಿಕ್ಸಿ ಹಾಳಾಗಿತ್ತು, ಮಿಕ್ಸಿ ಕೂಡ ಕೊಟ್ಟು ಅಲ್ಲಿಂದ ನಾವು ಹೋದ್ವಿ. 99 ಯಾವುದೇ ತಗೊಂಡ್ರೂ ಕೂಡ 99 IP ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡ್ವಿ ಬೇಕಾಗಿರೋದೆಲ್ಲ. ಇದು ಫುಲ್ ವಿಡಿಯೋ ನಾನು ಒಂದ್ಸತಿ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ಹೋಗಿ ನೋಡಿ. ಬೇಕಾಗಿರೋದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ನಾವು ಅಲ್ಲಿಂದ ಬಂದು ನಮ್ಗೆ ಮರ್ತೋಗಿತ್ತು, ನನಗೆ ಪಿಜ್ಜಾ ಮಾಡಬೇಕಿತ್ತು, ಅದರ ಐಟಮ್ ಕೂಡ ಮರ್ತೋಗಿದ್ದೆ. ಆಮೇಲೆ ಕಸಿನನ್ನು ಕರ್ಕೊಂಡೋಗಿ ಟೌನಿಗೆ ಹೋಗಿ ಅಲ್ಲಿಂದ ಬೇಕಾಗಿರೋದೆಲ್ಲ ಪಿಜ್ಜಾಗೆ ಬೇಕಾಗಿರೋ ಐಟಮ್ ಕೂಡ ತಗೊಂಡೆ. ಪಿಜ್ಜಾ ರೆಸಿಪಿ ಬೇಕಾದರೆ ನೆಕ್ಸ್ಟ್ ವಿಡಿಯೋ ವೈಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಫುಲ್ ಲಾಂಗ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹಾಕಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿಡ್ತೀನಿ, ವೈಟ್ ಮಾಡಿ. ಹೋಮ್ ಮೇಡ್ ಪಿಜ್ಜಾ ಮಾಡೋದು ಹೇಗೆ ಅಂತ ಈಸಿ ರೆಸಿಪಿ ಅದು. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.